ಕನ್ನಡ ಜಾಣ ನಮಸ್ಕಾರ. ಕುಮಾರಸ್ವಾಮಿ ಅನ್ನುವ ಶೂದ್ರನಿಗೆ ಕಾದು ಬರೆ ಹಾಕಿದ್ರ ಈ ಪೇಶ್ವೆ ಪ್ರಹ್ಲಾದ್ ಜೋಶಿ. ಬೇಸಿಗೆಯಲ್ಲಿ ಹಿಡಿಯುವ ಕಲ್ಲನ್ನು ಮಳೆಗಾಲದಲ್ಲಿ ಕಿತ್ತಾಕು ಅಂತ ಹೇಳ್ತಾರೆ. ಡಾಕ್ಟರ್ ಎಂ ನಾಗರಾಜ್ ಅನ್ನುವ ಈ RSSನವರ ಕಟ್ಟಡ ಕಾರ್ಮಿಕ ಯಾರು? ಈ ಕಟ್ಟಡ ಕಾರ್ಮಿಕ ಯಾರು? ಯಾಕೆ ಕೊಟ್ಟರು ಇವಾಗ ರಾಷ್ಟ್ರಪತಿ? ಇವರಿಂದ ಉಪಯೋಗ ಇಲ್ಲ ಅಂದ ತಕ್ಷಣ ನಿರ್ದಾಕ್ಷಿಣ ಕಿತ್ತು ಬಿಸಾಕೋದು. ಸ್ವಂತ ತಂದೆ ತಾಯಿ ಬೇಕಾಗಿರಲಿ, ಉಪಯೋಗ ಇಲ್ಲ ಅಂದರೆ ಕಿತ್ತು ತಿಪ್ಪೆಗೆಸೆಯೋದು ಈ ಸಂಘಿಗಳ ಮೂಲ ಗುಣ ಅದು. ಆಮೇಲೆ 28ಕ್ಕೆ ಕುಮಾರಣ್ಣ ರಾಜ್ಯಕ್ಕೆ, ದೇಶಕ್ಕೆ ಮೋದಿ ಅನ್ನೋದು ಇದು ಶತಮಾನ ಅಲ್ಲ, ಸಹಸ್ರಮಾನದ ಜೋಕು. ಅದು JDS ಅಮಾಯಕ ಕಾರ್ಯಕರ್ತರಿಗೆ ಮೂತಿಗೆ ತುಪ್ಪ ಸವರ್ತಾ ಇರೋದು ಅಂದರೆ ಡೋಂಗಿ ಮಾತುಗಳಿಗೆಲ್ಲ. ಏನು ಕರ್ಮ ಮಾಡಿ ಕರ್ನಾಟಕದಲ್ಲಿ ಹುಟ್ಟಿದ್ನು ಅಂತೇಳಿ ಒಂದು ಸಲ ದೇವೇಗೌಡರು ಹೇಳಿದರು. ಇವತ್ತು ಅದು ಬದಲಾಯಿಸ್ಕೊಂಡಿದ್ದಾರಂತೆ. ಏನು ಕರ್ಮ ಮಾಡಿ ಅಂತ ಮಕ್ಕಳು ಎತ್ಬಿಟ್ಟಿದ್ನು ಅಂತ ದೇವೇಗೌಡರು ಮುಮ್ಮಲ್ಲಿ ಮರುಗ್ತಾ ಇದ್ದಾರಂತೆ ಮನಸ್ಸಲ್ಲಿ. ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, ಏನೋ ನೆನ್ನೆ ಪ್ರೆಸ್ಮೆಂಟ್ ಮಾಡಿದ್ದಾರೆ, ಯಡಿಯೂರಪ್ಪನವರು ದೇವೇಗೌಡರ ರಾಜ್ಯಸಭೆ ಕಳಿಸಿದ್ದು ಅಂತ ಹೇಳ್ಬಿಟ್ಟು. ಮತ್ತು ಅವತ್ತೇ ಯಾಕೆ ಕುಮಾರಣ್ಣ ನೀವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಕೃತಜ್ಞತೆ ಹೇಳಿಲ್ಲ? ಹೌಸಲ್ಲಿ ಅವತ್ತು ಯಡಿಯೂರಪ್ಪನವರು DK ಶಿವಕುಮಾರ್, ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರನ್ನು ಕುರಿತು ಅಪ್ಪ ಮಕ್ಕಳು ಅಂದರೆ ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಎಂಥ ಕಠೋರವಾಗಿ ಮಾತನಾಡಿದ್ರು. ಅವತ್ತು ಸಾರ್ವಜನಿಕವಾಗಿ ದೇವೇಗೌಡರು ಯಾವತ್ತೂ ತಾಳ್ಮೆ ಕಳ್ಕೊಳ್ಳಲ್ಲ. ಆದರೂ ಸುಳೆ ಮಗನ ಕರೆದಿದ್ದು ಇದೇ ಯಡಿಯೂರಪ್ಪನವ್ರಿಗಲ್ವಾ? ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದಾರು ಕಾಂಗ್ರೆಸ್ನವರ? ಸೋನಿಯಾ ಗಾಂಧಿ ಇದ್ದರೆ ಅಷ್ಟು ಬೇಗ ಕೆಳಗೆ ಇಳಿಸ್ತಾ ಇರಲಿಲ್ವ? ಅಥವಾ ಕುಮಾರಸ್ವಾಮಿ ಮುಖ್ಯಮಂತ್ರಿಯಿಂದ ಇಳಿಸಿದ್ಯಾರು? ಇದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ತುಂಬ ಅರ್ಜೆಂಟ್ ಕೆಲಸ ಇರುತ್ತೆ. ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಡು ಬೇಸಿಗೆ ಅದು, ಬಿರುಬಿಸ್ತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಭಾಳ ಅರ್ಜೆಂಟ್ ಕೆಲಸ ಇರುತ್ತೆ. ಅದೇನೋ ಕಾಕತಾಳಿ ಅನ್ನೋ ರೀತಿಯಲ್ಲಿ ಇಬ್ಬರು ಕಲ್ಲು ಎಡಿಬಿಡ್ತಾರೆ. ಅವರೊಂದು ಕಲ್ಲು ಎಡಿಬಿಡ್ತಾರೆ, ಇವರೊಂದು ಕಲ್ಲು ಎಡಿಬಿಡ್ತಾರೆ. ಪ್ರಹ್ಲಾದ್ ಜೋಶಿ ಏನು ಮಾಡ್ತಾರೆ, ಅರ್ಜೆಂಟ್ ಕೆಲಸ ಇರುತ್ತೆ, ಆ ಕಲ್ಲನ್ನು ಗುರ್ತಿಟ್ಕೊಂಡು ಅದು ಯಾವ ಜಾಗ, ಏನು ಕತೆ, ಹೆಂಗಿದೆ ಅಂತೇಳಿ ಗುರ್ತಿಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅವ್ರು ಕೆಲಸ ಮುಗಿಸ್ಕೋತಾರೆ. ಈ ಶೂದ್ರ ಕುಮಾರಸ್ವಾಮಿ ಏನು ಮಾಡ್ತಾರೆ, ಅಷ್ಟು ಅರ್ಜೆಂಟ್ ಕೆಲಸ ಇದ್ದರೂ ಸಹ ಅದನ್ನು ಬಿಟ್ಟು ಕಲ್ಲು ಎಡಿಬಿಟ್ನಲ್ಲ, ರಕ್ತ ಬಂದ್ಬಿಡ್ತಲ್ಲ ಕಾಲಿಗೆ ಅಂತೇಳಿ ಅವ್ರು ಶೂ ಹಾಕಲ್ಲ, ಚಪ್ಪಲಿ ಹಾಕೋದಲ್ವಾ, ಒಂದಷ್ಟು ಜನ ಶಿಷ್ಯರಿಗೆ ಕರೆಸಿ ಆರೆ ಗುದ್ಲಿ ತಂದು ಪಿಕಾಸಿ ತಂದು ದಿನವೆಲ್ಲ ಕೆಲಸ ಮಾಡ್ತಾರೆ. ದಿನವೆಲ್ಲ ಆ ಕಲ್ಲನ್ನು ಅಗದು ಬೇಸಿಗೆ ಬೇರೆ ಸರಿ ಅಗೆಯೋಕ್ಕಾಗಲ್ಲ, ಇಡೀ ದಿನ ವೇಸ್ಟ್ ಮಾಡಿಕೊಂಡು ಕಲ್ಲನ್ನು ಕಿತ್ತು ಬಿಸಾಕಿ ಸೇಡ್ತಿಸ್ಕೊಂಡ್ಬಿಡ್ತಾರೆ ಕುಮಾರಸ್ವಾಮಿ. ಆ ಕೆಲಸ ಎಲ್ಲ ವೇಸ್ಟು. ಅದು ಶೂದ್ರ ಕುಮಾರಸ್ವಾಮಿ. ಈ ಪೇಶ್ವೆ ಬ್ರಾಹ್ಮಣ ಇದ್ದಾರಲ್ಲ ಪ್ರಹ್ಲಾದ್ ಜೋಶಿ, ಇವರೇನು ಮಾಡ್ತಾರೆ, ಗುರ್ತಿಟ್ಕೊಂಡಿರ್ತಾರಲ್ಲ, ಸುಮ್ಮನಿರ್ತಾರೆ. ಒಂದೆರಡು ಅದ ಮುಂಗಾರು ಮಳೆ ಬಂದಮೇಲೆ, 2-3 ಅದ ಮುಂಗಾರು ಮಳೆ ಬಂದಮೇಲೆ ಚೆನ್ನಾಗಿ ನೆಂದಿರುತ್ತೆ, ಅವಾಗ ಬಂದುಬಿಟ್ಟು ಸುಮ್ಮನೆ ಎಡಗೈಲಿ ಕಿತ್ತು ಹೋಯ್ತಾ ಇರ್ತಾರೆ. ಎಡಗೈಲಿ ಬೆರಳಿ ಸುಮ್ಮನೆ ಹೆಬ್ಬೆಟ್ಟಲ್ಲಿ ಹಿಂಗೆ ಅಂದ ತಕ್ಷಣ ಕಲ್ಲು ಬಿದ್ದೋಯ್ತಂತೆ. ಇದು ಪೇಶ್ವೆಗಳ ಕುತಂತ್ರ. ಅಂದರೆ ಆ ವಿಡಿಯೋ ಎಲ್ಲ ಕಡೆ ಓಡಾಡ್ತೈತೆ, ನೋಡಿರ್ಬೇಕು ನೀವು. ಇದೇ ಕುಮಾರಸ್ವಾಮಿ ಮಾತಾಡಿದ್ದು. ಪ್ರಹ್ಲಾದ್ ಜೋಶಿ ಎನ್ನುವ ಈ ಪೇಶ್ವೆ ಜನರ, ಈ ಪೇಶ್ವೆನ ಮುಂದಿನ ಮುಖ್ಯಮಂತ್ರಿಯಾಗಿ BJPಯವರು ಮಾಡ್ತಾರೆ, BJPಯವರು ಮುಂದಿನ ಮುಖ್ಯಮಂತ್ರಿ ಮಾಡ್ತಾರೆ. ಈತ ಪೇಶ್ವೆ, ಈ ಥರ ಮಾತುಗಳೆಲ್ಲ ಆಡಿದರು. ಅದೆಲ್ಲ ಕಡೆ ಓಡಾಡ್ತಾಯಿದೆ. ಆ ಸೇಡಿತ್ತು. ತಮ್ಮ ಪಕ್ಷಿ ಜೊತೆ ಅಲಯನ್ಸ್ ಆದರೂ ಸಹ ಈ ಪ್ರಹ್ಲಾದ್ ಜೋಶಿನ ಅನ್ನುವ ಈ ಪೇಶ್ವೆಗೆ, ಈ ಶೂದ್ರನ ಬಗ್ಗೆ ಒಂದು ಸೇಡಿತ್ತು. ಇವತ್ತು ತೀರಿಸ್ಕೊಂಡ್ರು ಅದನ್ನ. ಮುಲಾಜಿಲ್ಲ ಕೊಟ್ಟರು ನೋಡಿಲ್ಲ ಆತ. ದೇವೇಗೌಡರು ರಾಜ್ಯಸಭೆಗೆ ಅಂತೇಳಿ ಇಡೀ ದೇಶ ಟಾಮ್ ಹೊಡೆದು, ಡಂಗೂರ ಹೊಡೆದು, ಎಲ್ಲ ಕಡೆ ಪ್ರಚಾರ ಆಗಿ, ಮಠ ಸ್ವಾಮಿಗಳಿಂದ ಇಂಪ್ಲೂಯೆನ್ಸ್ ಆಗಿ ಎಲ್ಲ ಕಡೆ ಪ್ರಚಾರ ಆಗೋಯಿತು. ಕೊನೆಯ ಗಳಿಗೆಲಿ ಕೊಟ್ಟಿದ್ದು ಯಾರಿಗೆ ಅಂತೀರ? ಅದೇ ಡಾಕ್ಟರ್ ಎಂ ನಾಗರಾಜ್. ಎಲ್ಲರೂ ಹೇಳ್ತಾರೆ BJP ಕಾರ್ಯಕರ್ತ, BJP ಕಟ್ಟಿದವರು ಅಂತ. BJP ಕಟ್ಟಿದವರಲ್ಲ. ಹೌದು, ಇವರು ABPಲಿದ್ದರು, ಅದು BJP ಕಟ್ಟಿದವರಲ್ಲ. ಅವ್ರು ಕಟ್ಟಿದ್ದು RSSನ ಕಟ್ಟಡವನ್ನು. RSS ಕಟ್ಟಡ ಕಟ್ಟಿದ್ದು ಈ ನಾಗರಾಜ್. ಅಂದರೆ ಅವ್ರು ಎಲ್ಲೆಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ, ಇವರೇ ಇನ್ಚಾರ್ಜು, ದೇಣಿಗೆ ತರಬೇಕಲ್ಲ, ಅದಕ್ಕೆ ಹೇಳಿದ್ದು. ಈತ ಕಟ್ಟಡ ಕಾರ್ಮಿಕ ನಾಗರಾಜ್. ಇವರು ಪ್ರಹ್ಲಾದ್ ಜೋಶಿಯವರ ಶಿಷ್ಯ. ಅಂದರೆ ಮೋದಿ, ಅಮಿತ್ ಶಾಗೆ ಎಷ್ಟೇ ಆಪ್ತವಾಗಿದ್ರು ಕುಮಾರಸ್ವಾಮಿ ದೇವೇಗೌಡರು, ಅದನ್ನು ದಾಟಿ ತನ್ನ ಕೆಲಸವನ್ನು ಸಾಧಿಸುವ ತಾಕತ್ತು ಈ ಪೇಶ್ವೆಗಿತ್ತು. ಆ ಮಟ್ಟಕ್ಕಿದೆ. ನಾಳೆ ನಾನು ಮುಂದೆ ಹೇಳ್ತೀನಿ, ನಾನು ಉಪಯೋಗ ಇಲ್ಲ ಅಂದರೆ ಹೆಂಗೆ ಕಿತ್ತು ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು. ಪ್ರಹ್ಲಾದ್ ಜೋಶಿ ತಾಕತ್ತು ಅರ್ಥ ಆಯ್ತಾ? ಯಾವ ಮೋದಿನೂ ಇಲ್ಲ, ಅಮಿತ್ ಶಾನೂ ಇಲ್ಲ ಅವ್ರ ಮುಂದೆ. ಮತ್ತು ಸಂಘಿಗಳದೊಂದು ಮೂಲ ಗುಣ ಇದೆ. ಇವ್ರು ಉಪಯೋಗಕ್ಕಿಲ್ಲ ಅಂದರೆ, ಉಪಯೋಗ ಬರಲ್ಲ ಅಂದ್ರೆ ಎಂತ ಬೇಕಾದ್ರೂ ಆಗಿರಲಿ, ಸ್ವಂತ ತಂದೆ ತಾಯಿ ಇರಬೇಕಾಗಿರಲಿ, ತೆಗೆದು ತಿಪ್ಪೆಗೆ ಇಷ್ಟಾರ ಅವರು. ಇಷ್ಟೆಲ್ಲ ಮೋದಿ ಅಬ್ರ ಮಾಡ್ತಾಯಿದ್ರಲ್ಲ, ಮೋದಿಯಿಂದ ಓಟ್ ಬರಲ್ಲ, ಮೋದಿ ಉಪಯೋಗ ಇಲ್ಲ ಅಂತ ತಕ್ಷಣ ಹೆಂಗೆ ತಿಪ್ಪೆ ಬಿಸಾಕ್ತಾರೆ ನೋಡಿ.
ಕೆಲವರು ಹೇಳ್ತಾಯಿದ್ರು ದೇವೇಗೌಡರು ಏನು ಗೌರವ ಕೊಡ್ತಾರೆ ಬಿ ಜೆ ಪಿಯವರು, ಮೋದಿಯವರು ಬರ್ತಾರೆ ಕಾರ್ ಡೋರ್ ತೆಗೆದು ಒಳಗೆ ಕರ್ಕೊಂಡು ಹೋಗ್ತಾರೆ, ಅವ್ರ ಹತ್ವಾಗ ಮೋದಿಯವರೇ ಬರ್ತಾರೆ ಕಾರೊಳಗೆ ಕೂರಿಸ್ತಾರೆ, ಡೋರ್ ಹಾಕ್ತಾರೆ. ಇದೆಲ್ಲ ಡೋಂಗಿ ಆಟ, ಇದು ಅಂದರೆ ನಯವಂಚನೆ ಅಂತಾರಲ್ಲ, ನಗ್ತಾನೆ ಬಾಂಬ್ ಇಟ್ಬಿಡೋದು. ಇದು ದೇವೇಗೌಡರನ್ನ ಇವತ್ತು ಉಪಯೋಗ ಇಲ್ಲ ಅಂತ ಗೊತ್ತಾಯಿತು, ಕಿತ್ತು ಬಿಸಾಕಿದ್ರು. ಮೋದಿಯವ್ರಿಗೂ ಅದೇ ಗತಿ, ಸಂಘಿಗಳ ಸಹವಾಸ ಮಾಡಿದವರಿಗೆ ಎಲ್ರಿಗೂ ಅದೇ ಗತಿ. ಆಮೇಲೆ ಇನ್ನೊಂದಿದೆ, ಒಂದು ಜೋಕು, ಸಹಸ್ರಮಾನದ ಜೋಕ್ ಅದು. 28ಕ್ಕೆ ಕುಮಾರಣ್ಣ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಮೋದಿ ಪ್ರಧಾನಮಂತ್ರಿ ಅಂತ. ಅದು ಕೇಳಿ ಇದು ಶತಮಾನ ಅಲ್ಲ, ಸಹಸ್ರಮಾನದ ಜೋಕ್ ಇದು. ಅಲಯನ್ಸ್ ಆಗಿದ್ದಾರೆ, ಒಂದು ರಾಜಕೀಯ ಸಣ್ಣ ತಿಳುವಳಿಕೆ ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ. JDS ಅವ್ರಿಗೆ ಎಷ್ಟು ಕೊಡ್ಬೋದು ಅವರು? ಒಂದು 60-70 ಕೊಡ್ಬೋದಾ? 80 ಕೊಡ್ಬೋದಾ? ಆಯ್ತಪ್ಪ, 80 ಸೀಟ್ನ JDS ಅವರಿಗೆ ಕೊಟ್ಟರು ಅಂತ ಇಟ್ಕೊಳ್ಳಿ. BJP ಅವರು ಎಷ್ಟು ಗೆಲ್ತಾರೆ ಕುಮಾರಸ್ವಾಮಿ ಅವರು? 30-35, 40 ಗೆದ್ದರು ಅಂತ ಇಟ್ಕೊಳ್ಳಿ. 40 ಗೆದ್ದರು, ಬಾಕಿದವ್ರು ಗೆದ್ದರು. ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡಿಬಿಡ್ತಾರಾ? ಈ ಪೇಶ್ವೆ ಬಿಟ್ಬಿಡ್ತಾನ? ಯಡಿಯೂರಪ್ಪನ ಮಗನೂ ಆಗಲ್ಲ ತಿಳ್ಕೊಂಬಿಡಿ, ಕಟ್ಟಿಟ್ಕೊಡಿ, ಆತನ ಶುದ್ರ. ಬಿಟ್ಬಿಡ್ತಾರೇನ್ರಿ? ಕುಮಾರಸ್ವಾಮಿ ನಿಖಿಲ್ ಇಬ್ಬರೂ ಗೆದ್ದರು 40ರಲ್ಲಿ, ಅವರಿಬ್ಬರು ಬಿಡಿ 38 ಜನ BJP ಮನೇಲಿರ್ತಾರೆ ನಾಳೆ ಬೆಳಿಗ್ಗೆ. ಯಾಕಂದರೆ ದೇಶದ ಎಲ್ಲ ಕಡೆ ನೋಡ್ತಾ ಇದ್ದೀವಲ್ಲ, ಹೇಳುವ TMCಯಿಂದ ಬರೀ 3 ಜನ ಬಿಟ್ಟು ಇದ್ಬೋದು MP ಹೊಂಟೋಗ್ತಾರಂತ. ಇಂದಿನ BJP ಬೇರೆ, ಇವತ್ತಿನ BJP ಬೇರೆ. ಅದು ಅವ್ರಿಗೂ ಗೊತ್ತಿಲ್ವೋ, ಅಥವಾ ಜನಗಳಿಗೇನೋ ಈ ಪಾಪ ಅಮಾಯಕ JDS ಬೆಂಬಲಿಸುವ ಈ ಅಮಾಯಕ ಕಾರ್ಯಕರ್ತರಿಗೆ, ಈ ಒಕ್ಕಲಿಗರಿಗೆಲ್ಲ ಮುಖಕ್ಕೆ ಏನೋ ಬಾಯಿಗೆ ತುಪ್ಪ ಸವರ್ತಿದೆ. ಕುಮಾರಣ್ಣ ಮುಖ್ಯಮಂತ್ರಿ, ಅದು ಜೋಕ್. ಅದು ರಾಜಕೀಯದ ಒಂದು ಪ್ರಾಥಮಿಕ ತಿಳುವಳಿಕೆ ಇದ್ರೂ ಗೊತ್ತಿರುತ್ತೆ, ಇದು ಬಿಡಲ್ಲ BJP ಅಂತ ಹೇಳ್ಬಿಟ್ಟು. ದೇವೇಗೌಡರು ಇನ್ನೊಂದು ಮಾತಾಡಿದರು, ಅದೇನು ಕರ್ಮ ಮಾಡಿ ಕರ್ನಾಟಕದಲ್ಲಿ ಹುಟ್ಟಿದ್ನು ಅಂತೇಳಿ ಒಂದು ಪದ ಬಳಸ್ತಾರೆ. ಅವಾಗೆಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅನಂತಮೂರ್ತಿಯವರು, ನಮ್ಮ ಜ್ಞಾನಪೀಠ ಲೇಖಕ ಅನಂತಮೂರ್ತಿಯವರು ಅವಾಗ ಹೇಳ್ತಾರೆ, ಇಲ್ಲ ದೇವೇಗೌಡರನ್ನ ಟೀಕೆ ಮಾಡಬೇಡಿ, ಪಾಪ ಹಿರಿಯ ಜೀವ ಏನು ನೊಂದಿರ್ತಾರೋ, ಏನು ನೋವಾಗಿ ಆ ಮಾತು ಹೇಳಿದಾರೋ, ನೋವಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಆ ಹಿಂದಿನ ನೋವನ್ನು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಇದೇ ಅನಂತಮೂರ್ತಿಯವರು ಹೇಳ್ತಾರೆ. ಇವತ್ತು ದೇವೇಗೌಡರು ಅದನ್ನು ಬದಲಾಯಿಸ್ಕೊಂಡಿದ್ದಾರಂತೆ. ಏನು ಕರ್ಮ ಮಾಡಿಂತ ಮಕ್ಕಳು ಎತ್ಬಿಟ್ಟು ಅಂತ ಹೇಳ್ಬಿಟ್ಟು ಆ ಹಿರಿಯ ಜೀವ ಮೊಮ್ಮಲು ಮರುಗ್ತಾ ಇದೆ. ಯಾಕೆಂದರೆ ಕುಮಾರಸ್ವಾಮಿಯವ್ರು ಏನು ರೀತಿ ಗಳಿಗೊಂದು ಮಾತು ಗಂಟೆಗೊಂದು ಮಾತು, ಈಗ ತೆಗೆದು ನೋಡಿ ಅವ್ರನ್ನ. ಯಾರೋ ಒಂದು ಸಲ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿರ್ತಾರೆ, ಇವ್ರು ಹಂಗಲ್ಲ, ಇವತ್ತೊಂದು, ಮುಂದಿನ ವಾರ ಒಂದು, ನಾಳೆ ಒಂದು. ಸ್ವಂತ ತಂದೆಗೆ ಈ ಮಟ್ಟಕ್ಕೆ ಅವಮಾನ ಮಾಡಬಾರ್ದಾಗಿತ್ತು. ತಮ್ಮ ಸ್ವಾರ್ಥಕ್ಕೆ, ತಮ್ಮ ರಾಜಕೀಯ ತೀಟೆಗೋಸ್ಕರ, ರಾಜಕೀಯ ತೆವಲಿಗೋಸ್ಕರ, ಅಧಿಕಾರದ ತೆವಲಿಗೋಸ್ಕರ ದೇವೇಗೌಡರನ್ನ ಇಷ್ಟು ಅವಮಾನ ಈ ವಯಸ್ಸಲ್ಲಿ ಮಾಡಬಾರ್ದಾಗಿತ್ತು ಕುಮಾರಸ್ವಾಮಿ. ಅದಕ್ಕೆ ಹೇಳಿದ್ದು ಎಂಥ ಮಕ್ಕಳು ಎತ್ಬಿಟ್ಟು ಅಂತೇಳಿ ಇದೇ ದೇವೇಗೌಡರು ಇವತ್ತು ಮುಮ್ಮಲು ಮರುಗ್ತಾ ಇದ್ದಾರಂತೆ. ಈಗ ಹೇಳ್ತಾವ್ರೆ ಕುಮಾರಸ್ವಾಮಿಯವರು, ಎಷ್ಟು ನಗು ಬರುತ್ತೆ ಅಂದರೆ, ರಾಜ್ಯಸಭೆ ಕಳಿಸಿದ್ದು ದೇವೇಗೌಡರನ್ನ ಯಡಿಯೂರಪ್ಪ ಅಂತೆ. ಮತ್ತು ಅವತ್ತೇ ಕೃತಜ್ಞತೆ ಹೇಳಿಲ್ಲ ನೀವು ಅವ್ರ ಮನೆಗೆ ಹೋಗಿ ಒಂದು ಗುಚ್ಚ ಕೊಟ್ಟು ಹೇಳ್ಬೋಯ್ತಲ್ಲ, ಇವತ್ತು ನೆನೆಸ್ಕೋತಾ ಇದ್ರೆ ಅವತ್ತ್ಯಾಕೆ ನೆನೆಸ್ಕೊಂಡಿಲ್ಲ ಕುಮಾರಣ್ಣ ನೀವು? ಅವತ್ತು ಯಡಿಯೂರಪ್ಪ ಫೋನ್ ಮಾಡಿ ಹೇಳ್ಬಿಟ್ರಂತೆ, ದೇವೇಗೌಡರಂತ ಹಿರಿಯ ನಾಯಕರು ಹೌಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಅವತ್ತು ಹಿರಿಯ ನಾಯಕರು, ಇವತ್ತು ಚಿಕ್ಕ ಹುಡುಗನ ದೇವೇಗೌಡರಾಗಾದ್ರೆ. ಇವತ್ತು ಯಡಿಯೂರಪ್ಪನವ್ರ ಮಗ ಅಲ್ವಾ BJP ರಾಜ್ಯಾಧ್ಯಕ್ಷ? ಯಡಿಯೂರಪ್ಪನವ್ರು ನಡೆಯಲ್ವಾ? ಹೆಂಗ್ರಿ ಕಳಿಸ್ತಾರೆ ಯಡಿಯೂರಪ್ಪನವ್ರು? ಅವತ್ತು ನಿಮಗೂ ಅವ್ರಿಗೂ ಆಗ್ತಿರಲಿಲ್ಲ. ಅವತ್ತು ಹೆಚ್ಚು ಸ್ಥಾನವನ್ನು ಗೆದ್ದಿದ್ದು BJP, ಅವ್ರನ್ನ ಓವರ್ಟೇಕ್ ಮಾಡಿ JDS ಕಾಂಗ್ರೆಸ್ಸು ಅಧಿಕಾರ ಬಂದಿರುತ್ತೆ. ಯಡಿಯೂರಪ್ಪನವರು ವಿಶ್ವಾಸ ಮತನ ಗಳಿಸೋಕ್ಕಾಗದಲ್ಲೇ ರಾಜೀನಾಮೆ ಕೊಡುವಾಗ ವಿಧಾನಸೌಧದಲ್ಲಿ ದೀರ್ಘ ಭಾಷಣ ಮಾಡ್ತಾರೆ. ದೀರ್ಘವಾದ ಭಾಷಣ, ಗೊತ್ತಲ್ಲ ಯಡಿಯೂರಪ್ಪನವ್ರಿಗೆ ಇನ್ನೂ ಏಜ್ ಇತ್ತು, ಸಿಟ್ಟು, ಸೆಡವು, ದುಃಖ ಎಲ್ಲ ಒಟ್ಟಿಗೆ ಒತ್ತರಿಸಿ ಬರ್ತಾ ಇರುತ್ತೆ. ಅದರ ನಡುವೆ ಯಡಿಯೂರಪ್ಪನವ್ರ ಭಾಷಣ ಹೆಂಗಿರುತ್ತೆ ಊಹೆ ಮಾಡಿ. ದೀರ್ಘವಾದ ಭಾಷಣ ಮಾಡ್ತಾರೆ. ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಕುರಿತು ಯಡಿಯೂರಪ್ಪನವರು ಅಪ್ಪ ಮಕ್ಕಳು ಅಂದರೆ ದೇವೇಗೌಡ ಕುಮಾರಸ್ವಾಮಿ ತಗಲ್ಬಾಜಿಗಳನ್ನು ಪದ ಬಳಸ್ತಾರೆ. ನಾನು ನಿರ್ನಾಮ ಮಾಡ್ತೀನಿ ಇವರಿಬ್ಬರನ್ನೇ. ಅವ್ರು ಹೇಳ್ತಾರೆ, ಇವತ್ತಿನಿಂದ ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧ ಅಲ್ಲ, ಕಾಂಗ್ರೆಸ್ ವಿರುದ್ಧ ಹೋರಾಟನೇ ಮಾಡಲ್ಲ, ಈ ಅಪ್ಪ ಮಕ್ಕಳ ವಿರುದ್ಧ JDSನ ನಿರ್ನಾಮ ಮಾಡೋರಿಗೆ ಬಿಡಲ್ಲ ಹೋರಾಟ ಅಂಥೇಳಿ ಇದೇ ಹೌಸಲ್ಲಿ ಯಡಿಯೂರಪ್ಪನವ್ರು ಹೇಳೋ ಮಾತು ಎಲ್ಲರಿಗೂ ಗೊತ್ತಿರುತ್ತೆ, ನೋಡಿದ್ರೆ ಅವತ್ತು ದಾಖಲೆ ಆಗೋಗಿದೆ ಅದು. ಮತ್ತು ಸಾರ್ವಜನಿಕ ದೇವೇಗೌಡರು ಯಾವತ್ತೂ ಕೆಟ್ಟ ಪದ ಬಳಸಲ್ಲ, ತಾಳ್ಮೆ ಕಳ್ಕೊಳ್ಳಲ್ಲ. ವೈಯಕ್ತಿಕ ಒಬ್ಬಡಿ ಆ ಬಾಯಲ್ಲಿ ಎಂತೆಂಥ ಪದಗಳು ಬರ್ತವೆ ಅಂದರೆ ಹತ್ತರಿಂದ ನೋಡಿದವ್ರಿಗೆ ಕೇಳಿ ಗೊತ್ತಿರುತ್ತೆ. ಕುಮಾರಸ್ವಾಮಿ ಬೈಲು ಅಷ್ಟೇ, ದೇವೇಗೌಡರು ಬೈಲು ಅಷ್ಟೇ. ಸಾರ್ವಜನಿಕ ಯಾವತ್ತು ತಾಳ್ಮೆ ಕಳ್ಕೊಳ್ಳೋದು ಅವರು. ಅಂಥ ದೇವೇಗೌಡರು ಒಬ್ಬನಿಗೆ ಬಾಸ್ಟೆಡ್ ಅಂತ ಕರೆದಿದ್ರೆ ಯಡಿಯೂರಪ್ಪನವ್ರಿಗೆ ಬಾಸ್ಟೆಡ್ ಅಂತ ಕರೀತಾರೆ ದೇವೇಗೌಡರು. ಇಂಥ ಯಡಿಯೂರಪ್ಪ ರಾಜ್ಯಸಭೆ ಕಳಿಸ್ಬಿಟ್ರು. ಏನು ಮಾತಾಡ್ತಾಯಿದ್ರೆ. ಮತ್ತು ಕುಮಾರಸ್ವಾಮಿನ ಕೆಳಗಿಳಿಸಿದ್ದು ಯಾರಾಗಿದ್ರೆ ಮುಖ್ಯಮಂತ್ರಿಯಿಂದ ಎಲ್ರಿಗೂ ಗೊತ್ತು. ಸಿದ್ದರಾಮಯ್ಯ ಶಿಷ್ಯಂದ್ರನ್ನ ಕಳಿಸಿದ್ರು ಆಪರೇಷನ್ ಕಮಲ BJPಗೆ ಅಂತ. ನಿಜ ಅನ್ಬೋದು.
ನಿಮಗೆ ಗೊತ್ತಿರಲ್ಲ ಕುಮಾರಸ್ವಾಮಿಗಿದು? ಗೊತ್ತಿತ್ತಲ್ಲ, ನೀವೇ ಹೇಳಿದ್ರಲ್ಲ, ನೀವು ಅಮೇರಿಕ ಕೊಡೋಗ್ಬಿಟ್ರಿ ಅವತ್ತು. ಅಮೇರಿಕದ ಬಂದಮೇಲೆ ಏನು ಹೇಳಿದ್ರಿ ನೀವು? ನನಗೆ ಗೊತ್ತಿತ್ತಿದು, ಹೋಗ್ತಾ ಇರೋಂತ ಗೊತ್ತಿತ್ತು, ಸರ್ಕಾರ ಬೀಳುತ್ತೆ ಅಂತ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು ಓದಿ ಅಂತಾರೆ. ಇಂಥನೇನಂತ ಕರೀತಾರೆ? ಪಲಾಯನವಾದಿಗಳಂತಾರೆ. ರಾಜಕಾರಣ ಇವತ್ತು ಅಷ್ಟೇ, ಯಾರು ಚಿನ್ನದ ತಟ್ಟೆ ಇಟ್ಬಿಟ್ಟು ತೊಳೆ ಅಧಿಕಾರ ಅಂತ ಯಾವನೂ ಕೊಡಲ್ಲ, ಪಡ್ಕೋಬೇಕು. ನಿಮ್ಗೆ ಅಧಿಕಾರ ಸಿಗ್ತೇ ಉಳಿಸ್ಕೋಬೇಕಾಗಿತ್ತು, ನೀವು ಯಾಕೆ ಕೊಡೋದ್ರಿ? ಪಂಚತಾರ ಜೀವನ ಮಾಡಿದ್ರಿ ನೀವು, ಜನಕ್ಕೆ ಸಾಮಾನ್ಯ ಜನ ಕೈಗೆ ಎಟಕಲಿಲ್ಲ. ನೀವು ಕನ್ವಿನ್ಸ್ ಮಾಡಬೇಕೈತೆ ಮೇಲೆಗಳನ್ನ. ನೀವು ಯಾಕೆ ಹೋದ್ರಿ? ಮತ್ತೆ ಸಿದ್ದರಾಮಯ್ಯರು ನಿಮ್ಗೆ ಆಗಲ್ಲ ಅಂತ ಗೊತ್ತಿತ್ತಾನೆ. ಅವರು ಕಾಂಗ್ರೆಸ್ಗೆ ಹೋದ್ಮೇಲೆ ಮುಖ್ಯಮಂತ್ರಿ ಆದಮೇಲೆ ನೀವೇನು ಮಾಡಿದ್ರಿ? ಇನ್ನೊಬ್ಬ ಕುರುಬರನ್ನ ಕರ್ಕೊಬಂದ್ರಿ, ಇನ್ನೊಬ್ಬ ಕುರುಬರು ಕರ್ಕೊಬಂದು ವಿಶ್ವನಾಥ್ ಅವ್ರನ್ನ ಅಧ್ಯಕ್ಷರಿಗೆ ಮಾಡ್ಕೊಂಡಿರ್ತಾನೆ. ನಿಮ್ಮ ಅಧ್ಯಕ್ಷರೇ ಓಡೋಗ್ಬಿಟ್ರಲ್ಲ ಸ್ವಾಮಿ, ನಿಮ್ಮ ಅಧ್ಯಕ್ಷರು ಓಡೋದ್ರು. ಅವ್ರು ಕೌಂಟ್ರ್ ಕೊಡೋಕ್ಕೆ ತಂದಮೇಲೆ ಅವ್ರು ಹೇಳ್ತಾರೆ, ಏನು ರೀ ಮಾಡಲಿ ನಾನು ಅಧ್ಯಕ್ಷಂಗೆ, ಏನಿದೆ ಅಲ್ಲಿ? ಒಂದು ಕಾರ್ ಕೊಟ್ಟರೆ ಪೆಟ್ರೋಲ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು, ಪೆಟ್ರೋಲಿಗೆ ದುಡ್ಡು ಕೊಡ್ತಿರಲ್ಲ, ಕಾರ್ ಕೊಟ್ಟವ್ರೆ. ಹಿಂಗೆ ನಡೆಸ್ಕೊಳೋದು ಈ ಬಿ ಜೆ ಪಿ ಇರೋದು ನೋಡಿ. ನಾನು ಅವಾಗಲೇ ಒಂದು ಮರ್ತೆ, ಎಮ್ ಆರ್ ನಾಗರಾಜ್ ಅಲ್ಲ, ಸಾರಿ, ಅವ್ರು ಬೇರೆ ಪ್ರೊಫೆಸರ್ ಒಬ್ರು ಇದ್ದಾರೆ. ಅವರು ಈ ಡಾಕ್ಟರ್ ನಾಗರಾಜ್ ಇದ್ದಾರಲ್ಲ, ಇವರು ಕುರುಬ್ರೆ. ಇವತ್ತು ಯಾಕೆ ಸಿದ್ದರಾಮಯ್ಯನವ್ರಿಗೇನೋ ಕಾಂಗ್ರೆಸ್ ಅವರು ಅವಮಾನ ಮಾಡಿದರು ಆ ಥರ ಬಿಂಬಿಸೋಕ್ಕೋಸ್ಕರ ನಾಗರಾಜನ್ನ ಕುರುಬ್ರನ್ನ ಕರ್ಕೊಬಂದು ಇವತ್ತು ರಾಜ್ಯಸಭೆ ಕಳಿಸ್ತಾ ಇರೋದು. ಮತ್ತು ಹಿಂದೆ ವಿಜಯಶಂಕರ್ ಅಂತಿದ್ದಲ್ಲ, ಮೈಸೂರಿನ ಮಾಜಿ MP, ಅವ್ರನ್ನ ರಾಜ್ಯಪಾಲರು ಮಾಡಿದ್ದು ಅದೇ ತಂತ್ರ. ಅಂದರೆ ಮುಂದೆ ಕುರುಬರು ಹೊಟ್ಟೆಲ್ಲ ಹೇಳ್ಕೋಬೇಕು, ಅವ್ರಿಗೆ ಕೇಸರಿ ಹಾಕ್ಸ್ಬೇಕು ಅನ್ನೋ ಉದ್ದೇಶ ಬಿ ಜೆ ಪಿ ಅವ್ರದ್ದು. ಯಾವತ್ತೂ ಕುತಂತ್ರ ಮಾಡ್ತಾನೆ ಇರ್ತಾರೆ. ಬಿಡಿ, ನಾನು ಈ ವಿಚಾರಕ್ಕೆ ಬಂದರೆ, ವಿಶ್ವನಾಥ್ ಅವರು ಕುರುಬರು ಅದಕ್ಕೆ ಕರ್ಕೊಬಂದಿರಿ ನೀವು, ಮತ್ತು ಯಾಕೆ ಅವ್ರು ಬೆನ್ನಿ ನಿಂತ್ಕೊಂಡಿಲ್ಲ? ಮತ್ತೇನೇನೋ ಕಾರಣ ಕೊಡ್ತೀರಾ, ಅದು ಇದೊಂದು ಕಾರಣ ಕೊಡ್ತೀರಾ. ನೀವು ಗಟ್ಟಿ ನಿಂತ್ಕೋಬೇಕಾಯ್ತು, ಪಲಾಯನ ವಾದ ಮಾಡಬಾರ್ದಾಯ್ತಲ್ವ. ರಾಜಕಾರಣ ನಡೆಯಲ್ಲ ತಾನೆ ಇದೆಲ್ಲ. ಮತ್ತು ಬಂದು ಹೇಳ್ತೀರಿ ನನಗೆ ಗೊತ್ತಿತ್ತು ಅಂದರೆ ಬಿ ಜೆ ಪಿ ಜೊತೆ ಅಡ್ಜಸ್ಟ್ಮೆಂಟ್ ಇತ್ತ ನಿಮ್ಮ ಮೊದಲೇ? ಅಡ್ಜಸ್ಟ್ಮೆಂಟ್ ಸೆಟ್ಲ್ಮೆಂಟ್ ಆಗೋಯ್ತು ಹಂಗಾದ್ರೆ ನೀವು ಮಾಡ್ಕೊಳ್ಳಿ ಅಧಿಕಾರ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋದು, ಕುಮಾರಸ್ವಾಮಿ ಗಳಿಗೊಂದು ಗಂಡ್ಕೊಂಡು ಮಾತಾಡಬಾರ್ದು, ಜನ ಗಮನಿಸ್ತಾ ಇರ್ತಾರೆ. ಮತ್ತು ಕೊನೆಯದಾಗಿ ದೇವೇಗೌಡರನ್ನ ಪ್ರಧಾನಿ ಮಾಡಿ ಕಾಂಗ್ರೆಸ್ ಅವ್ರು ಹೇಳ್ಕೊಬತ್ತ ನಾವು ಪ್ರಧಾನಿ ಮಾಡೋದು ಅಂತ. ಈ ಮಾತು ನಾನು ಒಪ್ಪಲ್ಲ ಯಾವ ಕಾರಣಕ್ಕೂ. ಕಾಂಗ್ರೆಸ್ ಅವ್ರೇನು ಫುಲ್ ಮೆಜಾರಿಟಿ ಬಂದು ದೇವೇಗೌಡರನ್ನ ಕರೆದು ಪ್ರಧಾನಿ ಮಾಡಿರಲಿಲ್ಲ, ಸಂದರ್ಭ ಕೂಡಿ ಬಂದಿತ್ತು. ಆ ಸಂದರ್ಭ ಆ ಥರ ಬಂದಿತ್ತು. ಏನೋ ಹಳ್ಳಿ ಕಡೆ ಗಾದೆ ಹೇಳ್ತಾರಲ್ಲ, ನಾಯಿ ಅಸ್ತಿತ್ತು ಇಟ್ಟು ಎಳಸಿತ್ತು ಅಂತ ಹೇಳ್ಬಿಟ್ಟು, ಹಂಗಿತ್ತು ಅಷ್ಟೇ. ವಿಧಿ ಇರಲ್ಲ ನಿಮಗೆ, ಆಗೋಯ್ತದು. ಆಮೇಲೆ ಬೇಗ ಕೆಳಗಿಳಿಸ್ಬಿಟ್ರೆ. ಬಹುಶಃ ನನಗನ್ಸುತ್ತೆ ಸೋನಿಯಾ ಗಾಂಧಿಯವರು ಸಕ್ರಿಯ ರಾಜಕಾರಣಕ್ಕೆ ಬಂದಿರಲಿಲ್ಲ ಅವತ್ತಿನ. ಸೋನಿಯಾ ಗಾಂಧಿ ಬಂದಿರಲಿಲ್ಲ. ಸೋನಿಯಾ ಗಾಂಧಿಯವರು ಸಕ್ರಿಯ ರಾಜಕಾರಣದಲ್ಲಿ ಇದ್ದಿದ್ರೆ, ಇವತ್ತಿರೋ ಪೊಸಿಷನಲ್ಲಿ ಅವ್ರು ಇದ್ದಿದ್ರೆ, ದೇವೇಗೌಡರು ಇನ್ನೊಂದಷ್ಟು ದಿವಸ ಮುಂದುವರಿತಿದ್ರು. ಯಾಕೆಂದರೆ ದೇವೇಗೌಡರು ನೆಹರು ಕುಟುಂಬಕ್ಕೂ ಭಾಳ ಅವಿನಾಭಾವ ಸಂಬಂಧ ಇತ್ತು. ಇಂದಿರಾ ಗಾಂಧಿಯವರು ದೇವರಾಜ್ ಅರಸು ಕಾಂಗ್ರೆಸ್ ಬಿಟ್ಟು ಹೋದ್ಮೇಲೆ, ಮತ್ತು ಸಪ್ರೇಟ್ ಆಗ್ತಾರೆ ಕಾಂಗ್ರೆಸ್ಸು, 2 ಕಾಂಗ್ರೆಸ್ ಆದಮೇಲೆ, ಅರಸು ನಂತರ ಕರ್ನಾಟಕ ಮುಖ್ಯಮಂತ್ರಿ ಆಗಲಿಕ್ಕೆ ದೇವೇಗೌಡರನ್ನ ಕರೀತಾರೆ. 70ರ ದಶಕದ 70ರ ನಡುಭಾಗದಲ್ಲಿ ದೇವೇಗೌಡರಿಗೆ ಆಫರ್ ಕೊಡ್ತಾರೆ ಇಂದಿರಾ ಗಾಂಧಿಯವರು, ಬನ್ನಿ ಮುಖ್ಯಮಂತ್ರಿಯಾಗಿ ಕರೀತಾರೆ. ಆಮೇಲೆ ರಾಜೀವ್ ಗಾಂಧಿಯವ್ರಿಗೂ ದೇವೇಗೌಡರಿಗೂ ತುಂಬ ಚೆನ್ನಾಗಿರುತ್ತೆ. ರಾಮಕೃಷ್ಣ ಹೆಗಡೆಗೂ ರಾಜೀವ್ ಗಾಂಧಿಯವರು ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ದೇವೇಗೌಡರು ರಾಜೀವ್ ಗಾಂಧಿಯವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಸೋನಿಯಾ ಗಾಂಧಿಯವರು ಸಕ್ರಿಯ ರಾಜಕಾರಣ ಇದ್ದಿದ್ದರೆ ಬಹುಶಃ ದೇವೇಗೌಡರನ್ನ ಅಷ್ಟು ಬೇಗ ಇಳಿಸ್ತಿರಲಿಲ್ವೇನೋ. ಮತ್ತು ಇನ್ನೊಂದು, ಇವರೆಲ್ಲ ಈ ಸೋನಿಯಾ ಗಾಂಧಿ ಸಂಘಿಗಳು ಮಾತಾಡ್ತಾರಲ್ಲ, ಅವ್ರು ವಿದೇಶಿ ಅದು ಇದು, ನಾವು ಸ್ವದೇಶಿಗಳು ಅಂದರು. ಆದರೆ ಒಬ್ಬ ಮಣ್ಣಿನ ಮಗನ್ನ ಇವತ್ತು ನೀವು ತಪ್ಪಿಸಿದ್ರೆ ರಾಜ್ಯಸಭೆಗೆ. ಅದೇ ವಿದೇಶಿ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಕಳಿಸಿದರು. ಆ ಪಕ್ಷದಿಂದ ಆಲ್ರೆಡಿ ಸರ್ಕಾರ ಬಿದ್ದೋಗಿತ್ತು. ಆದರೂ ಸಹ ಸೋನಿಯಾ ಗಾಂಧಿಯವರು ಒಬ್ಬ ವಿದೇಶಿ ಹೆಣ್ಮಗಳು ದೇವೇಗೌಡರಂಥ ಒಬ್ಬ ನಮ್ಮ ಸ್ಥಳೀಯ ರೈತ ನಾಯಕರನ್ನು ರಾಜ್ಯಸಭೆ ಕಳಿಸಿದರು. ಈ ನಾವು ಸ್ವದೇಶಿಂದ ಡೊಂಗಿ ಹೊಡೆಯೋ ಈ ನಕಲಿಗಳು ಇವತ್ತು ದೇವೇಗೌಡರಿಗೆ ಅವಮಾನ ಮಾಡಿದರು. ಈಗಲಾದರೂ ನಾನು ನಿರ್ದಿಷ್ಟವಾಗಿ ಒಕ್ಕಲು ಸಮುದಾಯದವರು, ಒಕ್ಕಲಿಗರು ಅರ್ಥ ಮಾಡ್ಕೋಬೇಕು. ದೇವೇಗೌಡರಂಥ ಲೀಡರ್ನ ಹೆಂಗೆ ನಡೆಸ್ಕೊಂಡ್ರು. ಮುಂದೆ ಕಾದಿದೆ ಹಬ್ಬ, ಮಾರಿ ಹಬ್ಬ. ಇದೇ ಪೇಶ್ವೆಗಳಿಂದ, ಪ್ರಹ್ಲಾದ್ ಜೋಶಿ ಅಂತ ಪೇಶ್ವೆಗಳಿಂದ ಕಾದಿದೆ. ಇಡೀ JDSನ ನಿರ್ನಾಮ ಮಾಡೋ ಮೊದಲು ಈಗಲಾದರೂ ಸಹ ಕುಮಾರಸ್ವಾಮಿಯವರು ಒಬ್ಬರು ಸ್ವಾರ್ಥಕ್ಕೋಸ್ಕರ, ಆ ಒಂದು ಕುಟುಂಬದ ಸ್ವಾರ್ಥಕ್ಕೋಸ್ಕರ ಇಡೀ ನಾಡನ್ನು ಬಲಿ ಕೊಡ್ತವ್ರೆ. ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಶರಣು. ಥ್ಯಾಂಕ್ಸ್.